ಆತನು ತನ್ನ ತಂದೆಗೆ ಇಸಾಕನ್ಗೆ ಮೋಸ ಮಾಡ್ತಾನೆ. ಎರಡನೇದಾಗಿ ತನ್ನ ಸಹೋದರನಿಗೆ ಏಸಾವನ್ಗೆ ಮೋಸ ಮಾಡ್ತಾನೆ. ಮೂರನೇದಾಗಿ ತನ್ನ ಮಾವ ಲಾಬಾನನಿಗೆ ಮೋಸ ಮಾಡ್ತಾನೆ. ಈ ಮೋಸ ಮಾಡಿದ್ದರ ನಿಮಿತ್ತವಾಗಿ ಈ ಯಾಕೋಬನು ಚಿಂತೆ, ಕಳವಳ, ದುಃಖ, ಭಯದಿಂದ ಅವನು ಕೂಡಿರ್ತಾನೆ. ಹಾಗಾದ್ರೆ ಆ ಒಂದು ಚಿಂತೆ, ದುಃಖ, ಭಯ ಅವನನ್ನ ಸಮಾಧಾನವಾಗಿರ್ಲಿಕ್ಕೆ ಬಿಡ್ಲಿಲ್ಲ. ಒಂದು ದಿನ ಅನೇಕ ಜನರು ಬಂದು ಆತನಿಗೆ ಹೇಳ್ತಾರೆ, ನಿನ್ನ ಸಹೋದರನು ನಿನ್ನನ್ನು ಭೇಟಿಯಾಗ್ಲಿಕ್ಕಿದ್ದಾನೆ ಎಂಬುದಾಗಿ ಹೇಳಿದಾಗ ಯಾಕೋಬನು ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ, ದೇವರೇ, ನನ್ನ ಸಹೋದರನಿಂದ ನನ್ನನ್ನ, ನನ್ನ ಕುಟುಂಬವನ್ನ ತಪ್ಪಿಸಿ ಕಾಪಾಡು ಎಂಬುದಾಗಿ. ಆ ಪ್ರಾರ್ಥನೆ ಯಾಕೋಬನು ಮಾಡಿದ್ದು ಯಾವಾಗ ಅಂತ ಹೇಳಿದ್ರೆ, ಅವನ ಸಹೋದರನಿಗೆ ಮೋಸ ಮಾಡಿ 20 ವರ್ಷಗಳ ನಂತರ ಅವನು ಪ್ರಾರ್ಥನೆ ಮಾಡ್ತಾನೆ. ಹಾಗಾದ್ರೆ ಅಲ್ಲಿವರೆಗೆ ಅವನು ಪ್ರಾರ್ಥನೆ ಮಾಡಲಿಲ್ವಾ ಎಂಬುದಾಗಿ ನೀವು ಕೇಳಬಹುದು. ಖಂಡಿತವಾಗಿ ಆ ಎಲ್ಲಾ ವರ್ಷಗಳಲ್ಲಿ ಯಾಕೋಬನು ಮೋಸ ಮಾಡುವುದರಲ್ಲಿ ಅವನು ತನ್ನ ದಿನಗಳನ್ನ, ವರ್ಷಗಳನ್ನ ಕಳೆದ. ಆ ಒಂದು ವರ್ಷಗಳೆಲ್ಲ ಅವನು ಮೋಸ ಮಾಡಿ ಸಂಪಾದನೆ ಮಾಡಿಕೊಂಡ, ಅನ್ಯಾಯ ಮಾಡಿದ. ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಆಸ್ತಿ ಅಂತಸ್ತನ್ನ, ಬೆಳ್ಳಿ ಬಂಗಾರವನ್ನ, ಪಶುಗಳನ್ನ ಅವನು ಕೂಡಿಸಿಕೊಂಡಿದ್ದ. ಆದರೆ ಚಿಂತೆ, ದುಃಖ, ಕಳವಳ ಅವನನ್ನ ಅಂಟಿಕೊಂಡಿದ್ದು. ಈ ಒಂದು ವಾಕ್ಯದಿಂದ, ಘಟನೆಯಿಂದ ನಾವೇನನ್ನು ತಿಳ್ಕೊಳ್ತೇವೆ? ಪ್ರತಿಯೊಬ್ಬ ವ್ಯಕ್ತಿಯು ಒಂದು ವೇಳೆ ಅವನು ಮೋಸತನದಿಂದ ಸಂಪಾದಿಸಿ ಅನ್ಯಾಯ ಮಾರ್ಗವಾಗಿ ಯಾರಿಗೂ ಗೊತ್ತಾಗೋದೇ ಇಲ್ಲ ಎನ್ನುವ ರೀತಿಯಲ್ಲಿ ಅವನು ಸಂಪಾದಿಸಿಕೊಂಡು ಅನ್ಯಾಯವಾಗಿ ಜೀವಿಸುವುದಾದರೆ ಖಂಡಿತವಾಗಿ ಮನುಷ್ಯರಿಗೆ ಗೊತ್ತಾಗ್ಲಿಕ್ಕಿಲ್ಲ. ಆದರೆ ನನ್ನನ್ನ, ನಿನ್ನನ್ನ ಉಂಟು ಮಾಡಿದ ದೇವರ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ.